ಎಸ್ ಮೇಲೆ ತೋರಿಸುತ್ತೆ. ಎಲ್ಲರೂ ಭಯದಲ್ಲಿ ಒಬ್ರನ್ನೊಬ್ರು ನೋಡಿಕೊಂಡ್ರು. ಇದಾದ್ಮೇಲೆ ಚಾರ್ಲಿನ ಒಂದು ಕ್ವಶನ್ ಕೇಳೋಕೆ ನಿಂತರು. ಯಾಕಂದರೆ ಚಾರ್ಲಿಯ ಆತ್ಮ ಇದೆಯೋ ಇಲ್ವೋ ಅಂತ ಒಬ್ಬರು ಕೇಳ್ತಾರೆ. ಇನ್ನೊಬ್ಬರು ಚಾರ್ಲಿ ಇಲ್ಲಿ ತನಕ ಯಾರನ್ನಾದರೂ ಹೆದರಿಸಿದ್ಯಾ ಅಂತ ಕೇಳ್ತಾರೆ. ಇನ್ನೊಬ್ಬ ಕೇಳ್ತಾನೆ, ಚಾರ್ಲಿ ನೀನು ಯಾರನ್ನಾದರೂ ಸಾಯಿಸಿದ್ಯಾ ಅಂತ ಕೇಳ್ತಾರೆ. ಆಗ ಪೆನ್ಸಿಲು ಕೆಲವೊಂದು ಸಲ ಹೌದು ಕೆಲವೊಂದು ಸಲ ಇಲ್ಲ ಅಂತ ತೋರಿಸ್ತಾ ಇರುತ್ತೆ. ರವಿ ಇದರ ಮಧ್ಯದಲ್ಲಿ ಕೂತ್ಕೊಂಡು ಆ ಗೇಮ್ ಮತ್ತು ಚಾರ್ಲಿ ಬಗ್ಗೆ ಚುಡಾಯಿಸ್ತಾ ಇದ್ದ. ಅವನಿಗೆ ಈಗಲೂ ಸೂರಜ್ ಎಲ್ಲರ ಜೊತೆ ತಮಾಷೆ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದ. ಎಲ್ಲರೂ ಕ್ವಶನ್ ಮುಗಿತು. ಸೂರಜ್ ರವಿಗೆ ನೀನು ಕ್ವಶನ್ ಕೇಳೋಕ್ಕೆ ಹೇಳ್ತಾನೆ. ಅದಕ್ಕೆ ರವಿ, ಚಾರ್ಲಿ ನೀನು ಹುಚ್ಚ ಅಥವಾ ದಡ್ಡನಾ ಅಂತ ಕೇಳ್ತಾರೆ. ಆಗ ಪೆನ್ಸಿಲ್ ತಿರುಗಲ್ಲ. ಅದಕ್ಕೆ ಈ ಗೇಮು ಫೇಕ್ ಅಂತ ಅಂದ್ಕೊಂಡು ಆ ಸರ್ಕಲಿಂದ ಎದ್ದೇಳ್ತಾನೆ. ಅವನು ಮೇಲೆ ಎದ್ದೇಳ್ತಿರುವಾಗ ಹಾಗೆ ಪೆನ್ಸಿಲ್ ತಿರುಗಿ ಎಸ್ ಮೇಲೆ ಬಂತು. ಪೇಪರ್ ಮತ್ತು ಪೆನ್ಸಿಲ್ ಎರಡೂ ಜೋರಾಗಿ ತಿರುಗೋಕ್ಕೆ ಶುರುವಾಯಿತು. ರೂಮ್ ಲೈಟು ಮತ್ತೆ ಆಫ್ ಆನ್ ಆಗ್ತಾ ಇರುತ್ತೆ. ಎಲ್ಲರೂ ಹೆದರ್ಕೊಂಡು ಕೂತಿದ್ರು. ಆಗ ಇದ್ಕಿದ್ದ ಹಾಗೆ ಕರೆಂಟ್ ಹೋಯಿತು. ರೂಮ್ ಪೂರ್ತಿ ಕತ್ಲು ತುಂಬಿತ್ತು. ಆ ಕತ್ಲಲ್ಲಿ ಇಬ್ಬರು ಹುಡುಗರಿಗೆ ಕೆಂಪಾದ ಕಣ್ಣುಗಳು ಹೊಳಿತಾ ಇರೋದನ್ನ ನೋಡ್ತಾರೆ. ಅದನ್ನು ನೋಡಿ ಇಬ್ಬರು ಹೆದರ್ಕೊಂಡ್ರು. ಸೂರಜ್ ಹೋಗಿ ಲೈಟ್ ಆನ್ ಮಾಡ್ತಾನೆ. ಆಗ ಎಲ್ಲರ ಕಣ್ಣು ರವಿ ಮೇಲೆ ಹೋಯಿತು. ಆಗ ಅಲ್ಲಿ ಆಗಿದ್ದನ್ನು ನೋಡಿ ಎಲ್ಲರಿಗೂ ಭಯ ಆಗೋಕ್ಕೆ ಶುರುವಾಗುತ್ತೆ. ರವಿ ಮುಖ ಇದ್ಕಿದ್ದ ಹಾಗೆ ನೀಲಿ ಬಣ್ಣ ಆಗಿತ್ತು. ಅವನು ಕರ್ಕಶ ಧ್ವನಿ ಕಿರ್ಚ್ಕೊಳ್ತಿದ್ದ. ಅವನು ಕಣ್ಣುಗಳು ಬೇರೆ ಬೆಳ್ಳ ಕಾಣಿಸ್ತಾ ಇತ್ತು. ಅವನು ಯಾವ ಥರ ಕಿರ್ಚ್ತಾ ಇದ್ದ ಅಂದರೆ ಯಾರೋ ಅವನ್ನ ಗಂಟ್ಲು ಅಮುಕ್ದ ಹಾಗೆ ಸೌಂಡ್ ಬರ್ತಿತ್ತು. ರವಿ ಸೌಂಡ್ ಕೇಳಿಸ್ಕೊಂಡ. ಅಲ್ಲಿಗೆ ಹಾಸ್ಟೆಲ್ ವಾರ್ಡನ್ನು ಬರ್ತಾರೆ.